ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆ, ಇವತ್ತು ಸೋಮವಾರ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಏನು ಗೊತ್ತಾ, ನನ್ನ ಹತ್ರ ಚಿಕ್ಕ ಟ್ರೈಪಾಡ್ ಇತ್ತಾ, ಅದು ಹಿಂಗೆ ಇಟ್ಕೊಳ್ತೀವಿ ವಿಡಿಯೋ ಮಾಡ್ತೀವಲ್ವ, ಅದಿತ್ತು. ಅದು ಏನೋ ಸ್ವಲ್ಪ ಕಟ್ಟಾಗಿ ಕುತ್ಕೋತಾನೆ ಇಲ್ಲ. ಹಾಗಾಗಿ ಇವಾಗ ನಾನು ಕೈಯಲ್ಲೇ ಇಟ್ಕೊಂಡು ವ್ಲಾಗ್ ಮಾಡುವಂಥ ಸಿಚುವೇಶನ್ ಬಂದುಬಿಟ್ಟಿದೆ. ಹಾಗಾಗಿ ಅದು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಬರ್ತಾನೇ ಇಲ್ಲ. ಸರಿ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬೆಳಗ್ಗೆ, ಅಂದರೆ ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಇವತ್ತು ತಿಂಡಿ ಮಾಡಿಬಿಟ್ಟು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಅನ್ನ, ಸಾಂಬಾರು ಎಲ್ಲನೂ ಮಾಡಿದೆ. ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆ. ಡೈಲಿ ರೊಟೀನ್ ಅದೇ, ಡೈಲಿನೂ ಅದೇ ಶೇರ್ ಮಾಡ್ತೀನಲ್ವ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ತಿಂಡಿ ಆದಮೇಲೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಏನು ರೆಸಿಪೀಸ್ ಏನು ಶೇರ್ ಮಾಡೋಂಗಿದ್ದಕ್ಕಿಲ್ಲ, ಡೈಲಿ ಮಾಡ್ತಾಯಿರ್ತೀನಿ. ಥರ್ಸ್ಡೇನೂ ಅದೇ ಥರ ಮಾಡಿದ್ದೆ. ಹಾಗಾಗಿ ಬೇಡ ಅಂದ್ಕೊಂಡು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದೆ. ನಾನು ದೋಸೆ ಹಾಕ್ಕೊಂಡು ತಿಂಡಿ ತಿಂದೆ. ಇವತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಲೇಟಾಗಿ ತಿಂಡಿ ತಿಂದಿದ್ದೀನಿ. ಇವಾಗ ಇಲ್ಲಿ ಗ್ರೀನ್ ಟೀ ಕುಡಿಯುವಂತಹ ಟೈಮ್. ಗ್ರೀನ್ ಟೀ ಕುಡಿತಾ ಇದ್ದೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸರಿನಾ? ನಾನು ಲಾಸ್ಟು ಗುರುವಾರ ವ್ಲಾಗ್ ಮಾಡಿದ್ದು, ಇನ್ನು ಮತ್ತು ಶುಕ್ರವಾರ, ಶನಿವಾರ 2 ದಿವಸನೂ ವ್ಲಾಗೇ ಮಾಡಿಲ್ಲ. ಅದೇ ನನ್ನ ಮಗಳಿಗೆ ಟೆಸ್ಟ್ ಇದೆ ಅಂತ ಹೇಳಿದ್ನಲ್ವ, ಅವಳಿಗೆ ಓದಿಸ್ಬೇಕು ಆಗಿತ್ತು. ಓದಿಸೋದೇ ಒಂದು ಸ್ವಲ್ಪ ಟೈಮ್ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಮತ್ತೆ ಗುರುವಾರ ವ್ಲಾಗ್ ಮಾಡೋಕ್ಕೆ, ಶುಕ್ರವಾರ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಏನಕ್ಕೆ, ಅವಳಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂದ್ಕೊಂಡು. ಅವಳಿಗೆ ಟೆಸ್ಟ್ ಇದ್ದಾಗ ನನಗೆ ಒಂದು ಸ್ವಲ್ಪ ಜಾಸ್ತಿ ಟೆಸ್ಟ್ ಇದ್ದಂಗೆ. ಹಾಗಾಗಿ ನಾನು ಅವಳಿಗೆ ಓದಿಸ್ತಾ ಇದ್ದೆ. ಹಾಗಾಗಿ ನಾನು ಸ್ವಲ್ಪ ಅವಳ ಹತ್ರ ಟೈಮ್ ಕೊಟ್ಬಿಟ್ಟು ವೀಡಿಯೋಸು 2 ದಿವಸ ಏನೂ ಮಾಡಿಲ್ಲ. ನಿನ್ನೆ ಮಾಡಬೇಕಾಗಿತ್ತು. ನಿನ್ನೆ ಆ್ಯಸ್ ಯೂಸ್ವಲ್ ಆಗಿ ಮನೆ ಸೈಟು ಅದೇ ನೋಡೋಕೆ ಹೋಗ್ಬಿಟ್ಟಿದ್ವಿ. ಅದು ನಾನು ವೀಡಿಯೋಸೇ ಮಾಡ್ಕೊಂಡಿಲ್ಲ. ನನಗೆ ಇಷ್ಟ ಆಗಿರೋ ಸೈಟು ನಿನ್ನೆ ಹೋಗಿ ನೋಡ್ಕೊಂಡು ಬಂದೆ, ಆದರೆ ಒಂದು ವೀಡಿಯೋಸೇ ಮಾಡ್ಕೊಂಡಿಲ್ಲ. ನೋಡೋಣ ಅದ್ರ ಮುಂದೆ. ಅಂದರೆ ಲಾಸ್ಟ್ ಟೈಮು ಸ್ವಲ್ಪ ಸೈಟ್ ನೋಡಿದ್ವಲ್ವಾ, ಅದು ಅವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೆ 15 ಡೇಸ್ ಬ್ಯಾಕು. ಅದು ಸೈಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಅದರಲ್ಲೂ ಒಂದು ಇಷ್ಟ ಆಗಿತ್ತು. 4 ಸೈಟನ್ನು ನೋಡಿದ್ವಿ, ಅದರಲ್ಲಿ ಒಂದು ಇಷ್ಟ ಆಗಿತ್ತು. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂಥೇಳಿ ಅದು ಬಿಟ್ಬಿಟ್ವಿ, ಬೇಡ ಅಂದ್ಕೊಂಡು. ಇವಾಗ ನಿನ್ನೆ ನೋಡ್ಕೊಂಬಂದಿರೋದು ನನಗೆ ಪ್ರಾಪರಾಗಿ ಬೇಕಿರುವಂತಹ ಸೈಟು, ಆಮೇಲೆ ನಮ್ಮ ಹತ್ರ ಇರುವಂತಹ ಅಮೌಂಟಿಗೂ ಇದು ಸೆಟ್ ಆಗುತ್ತೆ. ಸಾರಿ, ಅದು ಇಲ್ಲಿ ಇಟ್ಕೊಂಡು ಮಾಡ್ತಾಯಿದೆ, ಸೆಟ್ ಆಗುತ್ತೆ. ಹಾಗಾಗಿ ಅದೇ ಸೈಟು ತೊಗೊಳ್ಳೋಣ ಅಂದ್ಕೊಂಡು ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ. ಅದು ಪೇಪರೆಲ್ಲ ತೊಗೊಂಡು ಅದು ಒಂದು ಸ್ವಲ್ಪ ಲಾಯರ್ ಹತ್ರ ಎಲ್ಲನೂ ಚೆಕ್ ಮಾಡಿಸ್ಬೇಕಲ್ವ. ಅದು ಮಾಡಿಸಿದ್ಮೇಲೆ ಅದು ನಮಗೆ ಇಷ್ಟ ಆಗಿ ಎಲ್ಲ ಹತ್ರ ಪ್ರೊಸೀಜರ್ ಎಲ್ಲ ಮುಂದೆ ಆಗಿ ಅದೆಲ್ಲ ಆದಮೇಲೆ ನಿಮಗೂ ನಾನು ಯಾವತ್ತಾದರೂ ಒಂದು ದಿವಸ ಹೋಗ್ತಾ ಇರ್ತೀನಲ್ವ, ಇದು ಪ್ರಾಪರಾಗಿ ನಮ್ಮ ಸೈಟ್ ಅಂಥೇಳಿ ತೋರಿಸ್ತೀನಿ, ಸರಿನಾ? ಇವಾಗ ಬೇಡ ಅದು ವಿಷಯ. ಮತ್ತು ಇವತ್ತು ನಾನು ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ 3 ಮಾಡಿದ್ದೀನಿ. ಆಮೇಲೆ ಅನ್ನ ಸಾಂಬಾರು, ದಾಲ್ ಮಾಡಿಬಿಟ್ಟು ಅನ್ನ ಮಾಡಿದ್ದೀನಿ. ಅಷ್ಟು ಬಾಕ್ಸಿಗೆ ನನ್ನ ಹಸ್ಬೆಂಡ್ಗೆ ಲಂಚ್ಗೂ ಆಯಿತು. ಇವಾಗ ನಾನು ತಿಂಡಿ ತಿಂದಿರೋದಾಯಿತು. ಇವಾಗ ಗ್ರೀನ್ ಟೀ ಕುಡಿಯೋ ಟೈಮ್ ಕುಡಿತಾ ಇದ್ದೀನಿ. ಅದು ನನಗೆ ಬಿಸಿ ಬಿಸಿ ಇದ್ದಾಗ ಕುಡಿಯೋಕ್ಕಾಗಲ್ಲ, ತುಂಬ ಬಿಸಿದೆ, ಸುಡ್ತಾ ಇದೆ. ಅದಕ್ಕೆ ನಾನು ಕುಡಿತಾ ಇಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ ಇವಾಗ ಹಾಕ್ಕೊಂಬಂದೆ. ಸರಿ, ಬ್ಲಾಗ್ ಹತ್ರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಸ್ವಲ್ಪ ತಣ್ಣಗಾಗಲಿ. ಹಾಗೆ ಇವತ್ತು ಸ್ವಲ್ಪ ಡಿ ಮಾರ್ಟ್ಗೂ ಹೋಗಬೇಕಾಗಿದೆ. ಅದು
ಡಿಮಾರ್ಟಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಕೊಡಲ್ಲ, ಮಾಡಿದ್ರೆ ಒಂದು ಸ್ವಲ್ಪ ಮಾಡಬೇಕು ಅಷ್ಟೇ, ಜಾಸ್ತಿ ಎಲ್ಲ ಮಾಡೋಂಗಿಲ್ಲ. ಅಲ್ಲೇನಾದರೂ ವೀಡಿಯೋಸ್ ಮಾಡಿಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ. ಸಂಜೆ ಹೋಗ್ತೀನಿ, ಇವಾಗ ಹೋಗಲ್ಲ, ಬಿಸಿಲು ಜಾಸ್ತಿ ಇದೆ, ಅದಕ್ಕೇನು ಹೋಗೋಕ್ಕಾಗಲ್ಲ. ಇವಾಗ ರೆಡಿ ಆಗಿದ್ದೆ, ಹೋಗ್ಬಿಟ್ಟು ಕೆಲಸ ಏನು ಇದಕ್ಕಿಲ್ಲ ನನಗೆ, ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ರೆಡಿ ಆದೆ. ಹೋದೆ, ಹೊರಗಡೆ ಹೋದರೆ ತುಂಬ ಬಿಸಿಲಿದೆ, ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ನ, ತುಂಬ ಬಿಸಿಲಿದೆ, ನಾನು ನಡ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಸಾಮಾನು ಸ್ವಲ್ಪ ಜಾಸ್ತಿ ತರಬೇಕು, ಮನೆಗೆ ಬೇಕಾಗಿರೋ ರೇಷನ್ ಎಲ್ಲ ತರಬೇಕು. ಅದು ಎತ್ಕೊಂಬರೋಕ್ಕೂ ನನಗೆ ಅಷ್ಟು ಆಗೋದು ಇಲ್ಲ. ನಮ್ಮ ಮನೆ ನಿಯರೆಸ್ಟೇ ಇದೆ, ನಿಯರೆಸ್ಟು ಅಂದರೆ ಒಂದು 5 ಮಿನಿಟ್ಸು, ನಡ್ಕೊಂಡು ಹೋದರೆ ಒಂದು 5 ಮಿನಿಟ್ಸ್ ಆಗುತ್ತೆ, ಗಾಡಿಯಲ್ಲಿ ಹೋದರೆ 2-3 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಎತ್ಕೊಂಬರ್ಬೇಕಲ್ವ ನನಗೆ, ಅದಕ್ಕೆ ಬೇಡ ಅಂದ್ಕೊಂಡು ಮತ್ತೆ ಸಂಜೆಗೆ ಹೋಗೋಣ. ನನ್ನ ಹಸ್ಬೆಂಡ್ ಬಂದಮೇಲೆ ಹೋಗ್ತೀನಿ. ಹೋದರೆ ಅಲ್ಲೊಂದು ಕ್ಲಿಪ್ಪಿಂಗ್ಸ್ ತಗೋತೀನಿ. ಇವಾಗ ನಾನು ನೆಮ್ಮದಿಯಾಗಿ ಗ್ರೀನ್ ಟೀ ಕುಡಿತೀನಿ. ಗ್ರೀನ್ ಟೀ ಕುಡ್ದು ಆಮೇಲೆ ಒಂದು ವೀಡಿಯೋಸ್ ಇದೆ, ಅದು ಎಡಿಟಿಂಗ್ ಮಾಡಬೇಕು. ಅದು ಇವಾಗ ಎಡಿಟಿಂಗ್ ಮಾಡ್ಕೋತೀನಿ. ಸುಟ್ಟು ಬಿಡ್ತು, ಬಿಸಿ ಇದೆ. ಸರಿ ಫ್ರೆಂಡ್ಸ್, ಇವಾಗ ನಾನು ಗ್ರೀನ್ ಟೀ ಕುಡ್ದು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಬ್ಲಾಗು ನಾನು ಮಧ್ಯಾಹ್ನ ಏನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಹಾಗೆ ನೋಡ್ತಾಯಿರಿ, ಸರಿನಾ ಫ್ರೆಂಡ್ಸ್. ಇವಾಗ ನಾನು ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಡಿಮಾರ್ಟ್ಗೆ ಬಂದಿದ್ದೀನಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ತೊಗೊಂಡಿಲ್ಲ. ಯಾಕಂದರೆ ಡಿಮಾರ್ಟಲ್ಲಿ ವೀಡಿಯೋ ಮಾಡೋಕ್ಕೆ ಕೊಡಲ್ಲ, ನಿಮ್ಗೆ ಗೊತ್ತಿದ್ದಾನೆ. ಅಂದರೆ ಇದು ಮನೇಲಿ ಬೇಕಾದ ರೇಷನ್ ಎಲ್ಲ ಇರುತ್ತಲ್ವ, ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ. ಅಲ್ಲೆಲ್ಲ ತುಂಬ ಜನ ಹೆಲ್ಪರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ನೋಡ್ತಾ ಇರ್ತಾರೆ. ಹಾಗಾಗಿ ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಕೊಡಲ್ಲ. ಇದು ಬಂದುಬಿಟ್ಟು ಈ ಕಡೆ ಸೈಡಕ್ಕೆ ಇನ್ನೊಂದಿತ್ತು, ಅಂದರೆ ಒಂದೇ ಫ್ಲೋರ್ ದೊಡ್ಡದಿದೆ. ಅಂದರೆ ಇದು ಟಿಶ್ಯೂ ಪೇಪರ್ಸು, ಆಮೇಲೆ ಪೆನ್ಸಿಲು, ಎರೇಸರು ಆ ಥರ ಎಲ್ಲ ಸಿಗುತ್ತೆ ಅಲ್ಲಿ, ಆ ಥರದ್ದು. ಹಾಗಾಗಿ ಅಲ್ಲಿ ಯಾರೂ ಇದ್ದಿಲ್ಕಿಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ಟಿಶ್ಯೂ ಪೇಪರೆಲ್ಲ ಬೇಕಾಗಿತ್ತು, ತಗೊಳ್ಳೋಣ ಅಂದ್ಕೊಂಡು ಹೋಗಿದ್ನ. ಆಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಪೆನ್ಸಿಲ್ ಬೇಕು ಅಂತ ಇದ್ಲು. ಅಂದರೆ ಅಲ್ಲಿ ಮಂತ್ಲಿ ಬೇರೆ ಥರ ಬರುತ್ತಾ ಪೆನ್ಸಿಲ್ಸ್, ಎರೇಸರ್ಸ್ ಎಲ್ಲ, ಅದು ಬೇಕು ಅಂತ ಇದ್ಲು. ಸರಿ ಅಂಥೇಳಿ ಅವಳಿಗೂ ಒಂದು ಪೌಚು, ಒಂದು ಪೆನ್ಸಿಲ್ ಅವೆಲ್ಲ ಕೊಡಿಸ್ದೆ. ಅದು ಸ್ವಲ್ಪ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ಲು. ಅದು ಬೇಕು ಇದು ಬೇಕು, ಗೊತ್ತಿರುವ ಮಕ್ಕಳಿಗೆ. ನನ್ನ ಮಗಳು ಜಾಸ್ತಿ ತಿನ್ನೋಕ್ಕೆಲ್ಲ ಇಷ್ಟಪಡಲ್ಲ, ಅವಳು ತಿನ್ನೋದೆಲ್ಲ ತೊಗೊಳಕ್ಕೆ ಇದೇ ಸ್ವಲ್ಪ ಇಷ್ಟಪಡ್ತಾಳೆ. ಹಾಗಾಗಿ ಅದು ಬೇಕು ಇದು ಬೇಕು, ಜಾಮಿಟ್ರಿ ಬಾಕ್ಸ್ ಬೇಕು ಅನ್ನೋದಕ್ಕಿಂತ ಅವಳಿಗೆ ಏನಪ್ಪ ಅಂದರೆ ಜಾಸ್ತಿ ಇಷ್ಟ ಆಗೋದು ಪೌಚು, ಆ ಥರದ್ದು ಇಷ್ಟ ಆಗುತ್ತೆ. ಅದು ಹುಡುಕ್ತಾ ಇದ್ದೆ, ಅಲ್ಲಿ ಇದ್ದಿಲ್ಕಿಲ್ಲ ಪೌಚು. ಅಂದರೆ ಈ ಒಂದು ಸೈಡ್ ಇತ್ತು, 2 ಸೈಡ್ ಇಟ್ಟಿದ್ರು, ಒಂದು ಸೈಡ್ ಇದ್ದಿಕ್ಕಿಲ್ಲ, ಇನ್ನೊಂದು ಸೈಡ್ ಇತ್ತು. ಆಮೇಲೆ ಅದು ಕೊಡಿಸ್ದೆ ಅವಳಿಗೆ. ಚಿಕ್ಕದು ಬೇಕು ಅಂತ ಇದ್ಲು, ನನಗೆ ತೋರಿಸಿದ್ಲು, ನನಗೆ ಈ ಥರ ಪೌಚ್ ಬೇಕು ಕೊಡಿಸು ಅಂತ ಹೇಳಿದ್ಲು. ಸರಿ ಅಂಥೇಳಿ ನೋಡ್ತಾ ಇದ್ದೆ. ಕಲರ್ಸು ನೋಡ್ತಾ ಇದ್ಲು. ಕಲರು ಸ್ವಲ್ಪ ನನ್ನ ಮಗಳಿಗೆ ಡ್ರಾಯಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ, ನಿಮಗೆ ಗೊತ್ತಿರ್ಬೋದು. ಅವಳು ಲಾಸ್ಟ್ ಇಯರು ಹಾಲಿಡೇಸ್ ಇದ್ದಾಗ ಸ್ವಲ್ಪ ಜಾಸ್ತಿನೇ ಪೇಂಟಿಂಗು, ಕಲರಿಂಗ್ ಎಲ್ಲ ಮಾಡ್ತಾ ಇರ್ತಾಳೆ. ಅವಳು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ. ಹಾಗಾಗಿ ಅಲ್ಲೇ ಸ್ವಲ್ಪ ವೆರೈಟೀಸ್ ಅದೆಲ್ಲ ಹಾಕಿರ್ತಾರಲ್ವ, ಹಾಗಾಗಿ ನೋಡಿಕೊಂಡು ನಿಂತ್ಕೊಂಡಿದ್ಲು. ಅದು ಕೊಡಿಸು ಇದು ಕೊಡಿಸು ಇರುತ್ತವಳು ಮಕ್ಕಳಿಗೆ, ಆ ಥರದ್ದೆಲ್ಲ ಇತ್ತು ಅವಳಿಗೆ. ಇವಾಗ ಅವಳಿಗೆ ಏನು ಬೇಕು ಅಂಥೇಳಿ ಬೇಕಾ ತಗೊಂಡು ಹೋಗೋಣ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಅಂದರೆ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತಾರ, ಅದೆಲ್ಲ ನಾನು ವಾಯ್ಸೆಲ್ಲ ಹಾಕೋಕ್ಕೆ ಆಗಲ್ಲ. ಯಾಕಂದರೆ ನಾವು ನಿಧಾನಕ್ಕೆ ಮಾತಾಡೋದ್ರಿಂದ ಬೇರೆದವ್ರದ್ದು ಚಿಯಾ ಪಿಯಾ ಅಂತೇಳಿ ಅದೇ ಸೌಂಡ್ ಬರುತ್ತೆ. ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಅಲ್ಲಿಂದೆಲ್ಲ ತಗೊಂಡು ಇನ್ನು ನೆಕ್ಸ್ಟು ಮತ್ತೇನು ಬೇಕು ಅಂಥೇಳಿ ಮತ್ತೇನೋ ಎರೇಸರು ಅದೆಲ್ಲ ತಗೊಂಡ್ಲು. ಆಮೇಲೆ ಇವೆಲ್ಲ ಸೋಪೆಲ್ಲ ಬೇಡಾಗಿತ್ತು, ಸೋಪೆಲ್ಲ ಇತ್ತು ಮನೇಲಿ. ಹಾಗಾಗಿ ಸೋಪು ಸರ್ಪು ಅವೆಲ್ಲ ಬೇಡಾಗಿತ್ತು. ಲಿಕ್ವಿಡ್ಸು ಯಾವುದೂ ಬೇಕಾಗಿರ್ಕಿಲ್ಲ ಇತ್ತು. ಆಮೇಲೆ ಇಲ್ಲಿ ಫ್ರೀಜರ್ ಇರುತ್ತಲ್ವ, ಅಲ್ಲಿ ಬಂದ್ವಿ. ನಾನು ಬಟ್ಟೆ ಹತ್ರ ಹೋಗಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಬಟ್ಟೆ ತೊಗೊಳೋದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬಟ್ಟೆದಲ್ಲಿ ನೋಡ್ತೀನಿ, ಇಲ್ಲಾಂದರೆ ನಾನು ಬಟ್ಟೆ ಕಡೆ ಹೋಗೋದೇ ಇಲ್ಲ. ಬಟ್ಟೆ ಸ್ಲಿಪ್ಪರ್ಸು ನನಗೆ ಬೇಕು ಅಂದರೆ ಅಷ್ಟೇ ಹೋಗ್ತೀನಿ. ನನಗೆ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡೋದು ಅಷ್ಟೊಂದು
ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಫ್ರೆಂಡ್ಸ್. ನನಗೆ ಜಾಸ್ತಿ ಬಟ್ಟೆ ಶೋಕಿನೂ ಇಲ್ಲ ಬಿಡಿ, ಯಾಕಂದರೆ ನನ್ನ ಹತ್ರ ಇರೋ ಬಟ್ಟೆನೇ ನನಗೆ ಸಾಕು. ಜಾಸ್ತಿ ನನಗೆ ಅಂದರೆ ಬೇರೆಯವ್ರ ಥರ ಒಬ್ಬೊಬ್ರು ಇರ್ತಾರಲ್ವ, ಎಲ್ಲರೂ ಅಲ್ಲ, ಒಬ್ಬೊಬ್ರು ಇರ್ತಾರಲ್ವ, ಅವ್ರಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಶಾಪಿಂಗು ಜಾಸ್ತಿ ಕ್ರೇಜಿಂಗ್ ಇರುತ್ತೆ. ನನಗೆ ಆ ಥರ ಎಲ್ಲ ಇಲ್ಲಪ್ಪ. ನನಗೆ ಬಟ್ಟೆವೆಲ್ಲ ಇಷ್ಟ ಆಗಲ್ಲ. ನನಗೆ ಒಂಥರ ನನಗೆ ಸ್ವಲ್ಪ ದುಡ್ಡು ಎಲ್ಲ ಖರ್ಚು ಜಾಸ್ತಿ ಮಾಡೋಕ್ಕೆ ಇಷ್ಟ ಇಲ್ಲ. ತೊಗೋತೀನಿ, ಯಾವುದಾದ್ರೂ ಫೆಸ್ಟಿವಲ್ ಆಗಲಿ, ಆ್ಯನಿವರ್ಸ್ರಿ ಆಗಲಿ, ಬರ್ತಡೇ ಆಗಲಿ, ಅವಾಗ ತೊಗೋತಾ ಇರ್ತೀನಿ. ಅದೇ ಜಾಸ್ತಿ ತೊಗೊಳಲ್ಲ ಅಷ್ಟೇ. ಒಂದು ಸಲ ತೊಗೊಂಡ್ರೆ ಒಂದು 4 to 5 ಪೇರ್ ತೊಗೊಂಡ್ಬಿಡ್ತೀನಿ ಅಷ್ಟೇ. ಆಮೇಲೆ ಮೇಲೆ ಹೋಗಿ ಮತ್ತೆ ತೊಗೊಳ್ಳೋದು ಅದೆಲ್ಲ ಮಾಡಲ್ಲ. ಇದು ಈ ಕಡೆ ಬಂದುಬಿಟ್ಟು ಜಸ್ಟು ಪನ್ನೀರ್ ಒಂದೇ ತೊಗೋತಾ ಇದ್ವಿ, ಬಟರು ಮತ್ತು ಪನ್ನೀರು ಅಷ್ಟೇ. ಇನ್ನು ಇವೆಲ್ಲ ಚೀಸು ಅವೆಲ್ಲ ತೊಗೊಳ್ಳಲ್ಲ. ನಾನು ಚೀಸೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಹಾಗಾಗಿ ಚೀಸ್ಗೆಲ್ಲ ಹೋಗಲ್ಲ. ಪನ್ನೀರ್ ಒಂದು ತೊಗೋತೀನಿ. ಬಟರು ನನ್ನ ಮಗಳಿಗೆ ಸ್ವೀಟ್ ಕಾರ್ನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಡ್ತೀನಿ, ಹಾಗಾಗಿ ಅವಳಿಗೆ ಬಟರ್ ಬೇಕೇ ಆಗಿರುತ್ತೆ. ತಗೊಂಡು ಅದಷ್ಟು ತಗೊಂಡು ಇವಾಗ ಮತ್ತೆ ಏನು ಮಾಡಬೇಕು ಏನು ನೋಡಬೇಕು ಅಂಥೇಳಿ ನೋಡ್ತಾ ಇದ್ದೆ. ಆಫರ್ ಹಾಕಿದ್ರು. ಫಸ್ಟು ಬಂದುಬಿಟ್ಟು ಡಿಮಾರ್ಟಲ್ಲಿ ಆಫರ್ ಹಾಕಿದ್ದಾರೆ, ಹೋಗಿ ಚೆಕ್ ಮಾಡಿ. ಇವಾಗ ಅಲ್ಲಿಂದ ಎಲ್ಲ ಬಿಲ್ಲಿಂಗ್ ಮಾಡಿಕೊಂಡು 2 ಬ್ಯಾಗ್ ಆಗಿತ್ತು. ತುಂಬಾ ಭಾರ ಇದೆ, ಎತ್ಕೊಳ್ಳೋಕ್ಕೆ ಆಗ್ತಾಯಿದ್ದಕ್ಕಿಲ್ಲ ನನಗೆ, ಅಷ್ಟೊಂದು ವೇಟ್ ಇತ್ತು. ಎಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡೆ. ಇನ್ನೊಂದು ಬ್ಯಾಗು ನನ್ನ ಹಸ್ಬೆಂಡು ಗಾಡಿ ತೊಗೊಂಬರ್ತೀನಿ ಅಂತ ಹೇಳಿದರು, ಹಾಗಾಗಿ ಅವ್ರು ಎತ್ಕೊಂಡು ಹೋಗಿದ್ರು. ಒಂದು ಬ್ಯಾಗ್ ಮಾತ್ರ ಇಲ್ಲಿ ಇಟ್ಬಿಟ್ಟು ಹೋಗಿದ್ರು, 2 ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಇವಾಗ ಇದೆಲ್ಲ ಹಾಕ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಮನೆಗೆ ಹೋಗಿಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಇವಾಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದುಬಿಟ್ಟು ಅಡುಗೆ ಮಾಡ್ತಾ ಇದ್ದೆ. ಇವತ್ತು ಬೆಳಿಗ್ಗೆನೂ ನಾನು ಅಂದರೆ ಡಿಮಾರ್ಟ್ಗೆ ಹೋಗ್ಬೇಕಾಗಿದ್ರೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗ್ತಿದ್ದೆ. ಇವತ್ತು ಏನೂ ಮಾಡಿರ್ಕಿಲ್ಲ, ಹಾಗೆ ಇವಾಗ ಬಂದು ಮಾಡ್ತಾಯಿದ್ದೀನಿ. ಮತ್ತು ಪಾತ್ರೆಗಳು ನೋಡಿ, ಅಡುಗೆ ಮಾಡಿರೋ ಪಾತ್ರೆಗಳು ಜಾಸ್ತಿ ಇದೆ. ಪಾತ್ರೆಗಳು ತೊಳಿಬೇಕು. ಅದರಲ್ಲಿ ರೊಟ್ಟಿ ಮಾಡಿದ್ನಲ್ವ, ಸ್ವಲ್ಪ ಜಾಸ್ತಿನೇ ಪಾತ್ರೆ ಇರುತ್ತೆ. ಆಮೇಲೆ ಡಿಮಾರ್ಟಿಂದ ತಂದಿರುವ ವಸ್ತುಗಳೆಲ್ಲನೂ ಎತ್ತಿಟ್ಟಿಲ್ಲ, ಅದು ಎತ್ತಿಡಬೇಕು. ಲಾಸ್ಟಿಗೆ ಒಂದು ರೊಟ್ಟಿ ಇತ್ತು, ಅದು ಮಾಡ್ತಾಯಿದ್ದೆ, ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿ, ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇವತ್ತು ನಮ್ಮ ಮನೇಲಿ ಜೋಳದ ರೊಟ್ಟಿ ಮಾಡಿದ್ದೀನಿ. ಇದೊಂದು ಚಿಕ್ಕದು ಲಾಸ್ಟಿಕ್ಕಿತ್ತು, ಅದೊಂದೇ ಮಾಡ್ತಾಯಿದ್ದೆ. ಹಾಗೆ ವಿಡಿಯೋ ಮಾಡಬೇಕು ಅಂತೇಳಿ ಮರ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೆನೆಸ್ಕೊಂಡು ಮತ್ತೆ ಮಾಡಿದೆ, ಇಲ್ಲಾಂದರೆ ರೆಸಿಪೀಸು ಶೇರ್ ಮಾಡ್ತಿದ್ದೆ. ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ. ಇದು ಬಂದುಬಿಟ್ಟು ನಾನು ಆಲೂಗಡ್ಡೆ ಮತ್ತು ಅವರೆಕಾಳು ಹಾಕಿಬಿಟ್ಟು ಕರಿ ಥರ ಮಾಡಿದ್ದೀನಿ. ಅಲ್ಲಿಂದ ಡಿಮಾರ್ಟಿಂದ ಬಂದು ಮಾಡಿರೋದಾಯಿತು. 1 ಸೆಕೆಂಡು ಸುಮ್ಮನೆ ಕೂತ್ಕೊಂಡಿಲ್ಲ, ಎಲ್ಲ ಮಾಡ್ತಾನೇ ಇದ್ದೆ. ಆಮೇಲೆ ಅದು ಬೆಂದಿತೋ ಇಲ್ವೋ ಅದೆಲ್ಲ ಚೆಕ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಸ್ವಲ್ಪ ಸ್ನ್ಯಾಕ್ಸಿಗಾಗಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಇವೆರಡು ತಿಂದ್ರೇನು ಸ್ವಲ್ಪ ಸ್ನ್ಯಾಕ್ಸ್ಗಂತ ಸೈಡ್ಗಂತೇಳಿ ಸ್ವಲ್ಪ ಕ್ಯಾಪ್ಸಿಕಮ್ ಸ್ನ್ಯಾಕ್ಸ್ ಅಂತ ಇದ್ದೀನಿ. ಸೈಡ್ಗಂತೇಳಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಫ್ರೈ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, ಉಪ್ಪು ಖಾರ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು ಬಂದುಬಿಟ್ಟು ಇವತ್ತು ಸಾಂಬಾರು ಮಾಡಿದ್ನಲ್ವ, ಸಾಂಬಾರು ಇತ್ತು, ಬಸ್ಸಾರು. ಅಂದ್ರೇನು ನಮ್ಮ ಮನೇಲಿ ಅನ್ನ ಸಾಂಬಾರು ಯಾರು ರಾತ್ರಿ ಊಟ ಮಾಡಲ್ಲ. ಮಾಡಿದ್ರೆ ಮುದ್ದೆ ಮಾಡಬೇಕು. ಮುದ್ದೆ ಮಾಡಿದ್ರೆ ಬಿಸಿ ಸಾಂಬಾರು ಇದ್ದರೆ ಮಾತ್ರ ಮುದ್ದೆ ಮಾಡಬೇಕು. ಇದು ನಾನು ಮಧ್ಯಾಹ್ನ ಮಾಡಿರೋದು ಅಲ್ಲ, ಬೆಳಿಗ್ಗೆ ಮಾಡಿರೋ ಸಾಂಬಾರಿತ್ತು, ಹಾಗಾಗಿ ಇದು ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಪಲ್ಯ ಒಂದು ಸ್ವಲ್ಪ ಇದೆ. ಅದು ಇವಾಗ ನಾನು ತಿನ್ಕೊಳ್ಳೋಣ ಅಂದ್ಕೊಂಡು ಬಿಸಿ ಮಾಡೋಕ್ಕಿಟ್ಟೆ. ಇದು ಪಲ್ಯ ಇದಾಯಿತು, ಸಾಂಬಾರು ಇವಾಗ ವೇಸ್ಟ್ ಆಯಿತು ನೋಡಿ. ಬೆಳಗ್ಗೆ ಮಾಡಿದೆ, ಅದಕ್ಕೆ ಸ್ವಲ್ಪನೇ ಮಾಡಬೇಕು ಫ್ರೆಂಡ್ಸ್ ನಮ್ಮ ಮನೇಲಿ. ಇವಾಗ ತೋರಿಸ್ತೀನಿ ರೀ. ನಮ್ಮ ಮನೇಲಿ ಊಟ ಬಂದು ಈ ಥರ ಜೋಳದ ರೊಟ್ಟಿ, ಮೊಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಸೊಪ್ಪಿನ ಪಲ್ಯ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಫ್ರೈ, ಆಮೇಲೆ ಕರಿ, ವೆಜ್ ಕರಿ. ಇವತ್ತಿನ ಊಟ ನಮ್ಮ ಮನೇಲಿ ವೆರಿ ಸಿಂಪಲ್ ಆಗಿತ್ತು. ಬನ್ನಿ ಊಟ ಮಾಡೋಣ. ನಿಮ್ಮ ಮನೇಲಿ ಏನೇನು ಊಟ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಇವತ್ತು ಮಂಡೇ ಆಗಿರೋದ್ರಿಂದ ಫುಲ್ ವೆಜ್ ಆಗಿದೆ. ಊಟ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಡಿಮಾರ್ಟಿಂದ ಬಂದುಬಿಟ್ಟು ನೋಡಿದರೆ ಅಡುಗೆನೂ ಮಾಡಿಬಿಟ್ಟಿದ್ದೀನಿ, ಊಟನೂ ಆಯಿತು. ಡಿಮಾರ್ಟಿಂದ ಬಂದು ಅಡುಗೆ ಮಾಡಿ ಊಟ ಮಾಡಿ
ಇನ್ನೇನು ಮಲಿಕೊಳ್ಳೋದಷ್ಟು ಇವಾಗ ಟೈಮು 9:30 ಆಗಿದೆ. ಮತ್ತೆ ಮಲಿಕೊಂಡು ಮತ್ತೆ ಬೆಳಿಗ್ಗೆ ಬೇಗನೆ ಏಳೋದ್ರಿಂದ ಇವಾಗ ಮಲಿಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬ್ಲಾಗು ಎಂಡ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸ್ಮಾಲ್ ಆದ ಬ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಸರಿನಾ, ಆಗಿದಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ಳೋಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಅಲ್ಲೆಲ್ಲ ಬಿಡೋದಿಲ್ಲ. ಆಮೇಲೆ ಜನನೂ ಇದ್ದರು. ಇವಾಗ ಸ್ಟಾರ್ಟ್ ಆಗಿದೆ ಅಲ್ವಾ ಜುಲೈಯು. ಈಗ ಫಸ್ಟ್ ವೀಕ್ ಸೆಕೆಂಡ್ ವೀಕು ತುಂಬ ಜನ ಇರ್ತಾರೆ. ಹಾಗಾಗಿ ಸ್ವಲ್ಪ ಜನನೇ ಇದ್ದರು. ಪರವಾಗಿಲ್ಲ, ನನಗೂ ಬೇಕಾಗಿತ್ತು ಮನೆ ಸಾಮಾನು ಅಂಥೇಳಿ. ಅಷ್ಟೇ, ಏನೂ ತಂದಿಲ್ಲ. ಸ್ವಲ್ಪ ಮನೆ ಸಾಮಾನು ಪನ್ನೀರು ಅವೆಲ್ಲ ತಂದಿದ್ದೀನಿ ಅಷ್ಟೇ. ಹಾಗಾಗಿ ಅದೇನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಎಲ್ಲ ತರೋದೇನೆ. ನೋಡೋಣ, ಜಾಸ್ತಿ ತಂದಾಗ ತಿಂಗಳು ತರ್ತೀನಲ್ವ, ಅವಾಗ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಇವಾಗ ನನಗೆ ವಿಡಿಯೋ ಮಾಡೋ ಪೇಷನ್ಸು ಇಲ್ಲ. ಸುಸ್ತಾಗ್ಬಿಟ್ಟಿದೆ, ತುಂಬ ಸುಸ್ತಾಗಿದೆ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ, ಆಮೇಲೆ ಕೆಲಸನೂ ಜಾಸ್ತಿ. ಇದು ಶಾಪಿಂಗ್ ಹೋಗಿ ಬಂದು ಮತ್ತು ಅಡುಗೆ ಮಾಡಿರೋದು ಆಯಿತು. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಹಾಗೆ ಈ ಬ್ಲಾಗ್ ಹೇಗಿತ್ತು ಅಂಥೇಳಿನೂ ಕಮೆಂಟ್ ಮಾಡಿ. ಇವತ್ತಿನ ನನ್ನ ಒಂದು ಸಿಂಪಲ್ ಆದ ದಿನ ಹೀಗಿತ್ತು. ನಾಳೆನ ಬ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಟೇಕ್ ಕೇರ್. ಬಾಯ್.